ಆಕಾಶವಾಣಿ ಕಲಬುರಗಿ. ಮಕ್ಕಳ ಕಾರ್ಯಕ್ರಮ ಬಾಲಲೋಕ. ಇಂದಿನ ಬಾಲಲೋಕದಲ್ಲಿ ನಾಟಕ ನಮ್ಮ ಸ್ವಾತಂತ್ರ್ಯ ನಮ್ಮ ಹೆಮ್ಮೆ. ರಚನೆ ವಿದ್ಯಾಕುಮಾರ್ ಎಂ ಬಡ್ಗೇರ್. ಶಿಕ್ಷಕರು ಪ್ರಸ್ತುತಪಡಿಸುತ್ತಾರೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹೆಬ್ಬಾಳ್ ಕೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು. ಕೇಳಿ ನಾಟಕ ನಮ್ಮ ಸ್ವಾತಂತ್ರ್ಯ ನಮ್ಮ ಹೆಮ್ಮೆ. ಜಗಪತಿಯ ಪುತ್ರವರಣ್ಯ ನೀಡು ನಮಗೆ ವರವರಣ್ಯ ವಿದ್ಯಾ ಬುದ್ಧಿ ಕನಜವನ ವಿದ್ಯಾ ಬುದ್ಧಿ ಕನಜವನ ರಕ್ಷೀಶ ಮನು ಮುದ್ದು ಗಣೇಶ ವಿಜ್ಞಾನ ಶಕ ಗೌರಿ ಗಣೇಶ ವರ ನೀಡುವ ವರದ ಈಶಾ ಸುತನೇ ಮಹಾಕಾಯನೆ ಈಶಾ ಸುತನೇ ಮಹಾಕಾಯನೆ ಮಂಗಳ ಮೂರ್ತಿ ಗಣಪತಿ ಬಪ್ಪ ಲಂಬ ಕರ್ಣನೆ ಓಂಕಾರನಪ್ಪ ಶಶಿ ವರ್ಣನೆ ಯೋಗ ದೀಪ ನಿಜ ರೂಪವನ್ನೇ ತೋರಿಸುವಪ್ಪ ನಿಜ ರೂಪವನ್ನೇ ತೋರಿಸುವಪ್ಪ ವಿದ್ಯಾ ದೇವತೆ ವಿದ್ಯಾರಣ್ಯ ಜಗಪತಿಯ ಪುತ್ರವರಣ್ಯ ನೀಡು ನಮಗೆ ವರವರಣ್ಯ ವಿದ್ಯಾ ಬುದ್ಧಿ ಕನಜವನ ವಿದ್ಯಾ ಬುದ್ಧಿ ಕನಜವನ. ಬೆಳಗಿನ ಸಮಯ ಒಬ್ಬ ಯುವಕನನ್ನು ಕಟ್ಟಿ ಬಾರ್ಕೋಲಿನಿಂದ ಸಾಹುಕಾರ ನರಸಿಂಹಯ್ಯ ಬಡಿಯುತ್ತಿರುವ ಸನ್ನಿವೇಶ. ಆ ಯುವಕನ ಆರ್ತನಾದ. ಅಪ್ಪ ಅಮ್ಮ ಬಿಡಿ, ಬಿಟ್ಟು ಬಿಡಿ, ಮೈಯೆಲ್ಲ ಉರಿತಿದೆ. ಬಾಯಿ ಮುಚ್ಚು, ಒದರಬೇಡ. ಹೀಗೆ ಹೊಡೆದರೆ ಆಳಲಾರದೆ ಒದರಲಾರದೆ ಸುಮ್ಮನೆ ರೇಖೆ ಆಗುತ್ತಾ? ಇನ್ನೂ ಮೀಸೆ ಬಂದಿಲ್ಲ, ಈಗಲೆಷ್ಟು ಸಕ್ಕೆ ನನಗೆ. ನಾನೇನು ತಪ್ಪು ಮಾಡಿರುವೆ ಸೌಕಾರರೇ? ನನ್ನನ್ನು ಕಟ್ಟಿ ಬರ್ಕೋಲಿಂದ ಬಡಿಸಿರುವುದು ಏಕೆ? ಬಿಟ್ಟು ಬಿಡಿ ನನ್ನನ್ನು. ನನ್ನ ಎದುರು ಅದೇ ಶೆಟ್ಟಿ ಶೇಡ ಕೆತ್ತಿ ನಡೆಯುವ ಧೈರ್ಯವೇ ನನಗೆ? ಸಾಹುಕಾರ ಎನ್ನುವ ಪ್ರಜ್ಞೆ ಅಲ್ಲವೇ ನನಗೆ? ನನ್ನಷ್ಟಕ್ಕೆ ನಾನು ನಡೆದುಕೊಂಡು ಹೊರಟಿದ್ದೆ ಅಷ್ಟೇ. ನೀವೇ ನನ್ನನ್ನು ತಪ್ಪು ತಿಳಿದು ಹೀಗೆ ಹೇಳದೆ ತಂದು ಬಾರ್ಕೋಲಿಂದ ಬಡಿಯುತ್ತಿರುವುದು ತಪ್ಪು ಸೌಕರ್ಯರೇ, ತಪ್ಪು. ಎಲ್ಲ ಬಡವ, ತಪ್ಪು ಅಪ್ಪಿನ ಬಗ್ಗೆ ನನಗೆ ಬುದ್ಧಿ ಹೇಳುವಂತಾದೆಯಾ? ನನ್ನ ಎದುರು ನಿಂತು ಮಾತನಾಡಲು ಜನರೆಲ್ಲರೂ ಎದುರುತ್ತಿರುವಾಗ ನೀನು ನನಗೆ ತಪ್ಪು ಅಪ್ಪಿನ ಪ್ರಶ್ನೆ ಮಾಡುತ್ತೀಯಾ? ಇನ್ನೊಂದು 4 ಬಾರಿಸಿದರೆ ಗೊತ್ತಾಗುತ್ತೆ ನನಗೆ. ಅಪ್ಪ ಅಮ್ಮ, ಇನ್ನು ಮೇಲಿಂದ ನನ್ನ ಎದುರು ಇದೆ ಶೆಟ್ಟಿ ಶೇಡ ಕೆತ್ತಿ ನಡೆದಿದ್ದೆ ಆದರೆ ಅದರ ಪರಿಣಾಮ ನೆಟ್ಟಾಗಿರುವುದಿಲ್ಲ, ತಿಳಿದುಕೋ. ಏನು ಮಾಡ್ತೀರಾ? ಈಗೆಲ್ಲರಿಗೂ ಸ್ವಾತಂತ್ರ್ಯದ ಹಕ್ಕು ಇದೆ. ಅವರು ಆರಾಮವಾಗಿ ತಿರುಗಾಡಲು ಹಕ್ಕು ಇದೆ. ಅದು ನಿಯಮದ ಪ್ರಕರಣ ಎಂದು ಗೊತ್ತಿಲ್ಲವೇ ನಿಮಗೆ? ಸ್ವಾತಂತ್ರ್ಯ ಸಿಕ್ಕಿದ್ದು ದೇಶಕ್ಕೆ, ಈ ಊರಿಗಲ್ಲ. ಈ ಊರಿನಲ್ಲಿ ನನ್ನದೇ ದರ್ಬಾರ ಎಂದು ತಿಳಿದುಕೊಳ್ಳದೆ ನೀನು ನನಗೆ ಎದುರು ಮಾತನಾಡುತ್ತೀಯಲ್ಲ. ನೋಡ್ರಿ ಸೌಕಾರೆ, ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಕಾನೂನು ಮುಂದೆ ನಾವೆಲ್ಲರೂ ಸಮಾನರೇ. ನಾವು ತಲೆ ಬಾಗುವುದು ರಾಷ್ಟ್ರ ಧ್ವಜಕ್ಕೆ, ರಾಷ್ಟ್ರ ಗೀತೆಗೆ. ಹಾಗಂತ ಈ ಊರಿನ ಸೌಕರ್ಯರಿಗೆ ಅಲ್ಲ. ಎಲ್ಲ ಬಡವ, ನಾಲಿಗೆಯನ್ನು ಕತ್ತರಿಸಿಬಿಟ್ಟೇನೋ, ಹುಷಾರ್. ನೋಡ್ರಿ ಸೌಕಾರೆ, ನಾವು ನಿಮ್ಮ ಗುಲಾಮರಲ್ಲ. ನಮಗೂ ಬದುಕುವ ಹಕ್ಕು ಇದೆ. ಎಲ್ಲರ ಮೈಯಲ್ಲಿರ್ತಿರುವುದು ಒಂದೇ ರಕ್ತ. ನಾವೆಲ್ಲರೂ ಒಂದೇ ಕುಲ, ಮಾನವ ಕುಲ ಮಾತ್ರ. ಅದನ್ನು ಬಿಟ್ಟು ನಾನು ಹೆಚ್ಚು ನೀನು ಕೇಳು ಎನ್ನುವ ಬಾನುವವರಿಗೆ ರಾಷ್ಟ್ರ ಜಾತ್ಯತೀತವಾಗಲು ಸಾಧ್ಯವಿಲ್ಲ ಎನ್ನುವುದು ತಿಳಿದಿರಲಿ. ಸಾಲಿ ಕಲಿಯುತ್ತೇನೆ ಎಂದ ಮಾತ್ರಕ್ಕೆ ಕಲಿತಿದ್ದನ್ನು ನನಗೆ ಕಲಿಸಲು ಬರಬೇಡ. ಅದು ಪುಸ್ತಕದಲ್ಲಿ ಮಾತ್ರ, ಪರೀಕ್ಷೆಗೆ ಮಾತ್ರ. ಅದು ನಿಜ ಜೀವನದಲ್ಲಿ ಬರುವಾಗೆ ಸಾಧ್ಯವಿಲ್ಲ. ನಾಯಿಯನ್ನು ತಂದು ಜಗಲಿನ ಮೇಲೆ ಕೂಡಿಸಲು ಬರುತ್ತಾ? ಯಾರನ್ನು ಎಲ್ಲಿ ಇಡಬೇಕೆ ಅವರನ್ನು ಅಲ್ಲಿಯೇ ಇಡಬೇಕೆಂಬುದನ್ನು ನನಗೆ ಚೆನ್ನಾಗಿ ಗೊತ್ತಿದೆ. ಬಂದ 4 ಅಕ್ಷರಗಳನ್ನು ಕಲಿತಿದ್ದನ್ನು ನನಗೆ ಕಲಿಸಲು. ನಮ್ಮನ್ನು ಗುಲಾಮ್ರಂತೆ ಕಾಣುವುದಲ್ಲದೆ ಯಾವ ತಪ್ಪು ಮಾಡದಿದ್ದರೂ ಬಾಸುಂಡೆ ಬರೋ ತನಕ ಹೊಡೆದಿದ್ದೀರಿ. ಅದರ ಉತ್ತರ ಪಡೆದುಕೊಳ್ಳಲು ಸಿದ್ಧರಾಗಿರ್ರಿ.
ಏನು ಉತ್ತರ ಕೊಡಬೇಕೆಂದು ವಿಚಾರಿಸುವಂತೆ. ಆಮೇಲೆ ಮೊದಲು ತಗ್ಗಿ ಬಗ್ಗಿ ನಡೆಯುವುದನ್ನು ಕಲಿತುಕೋ. ಸೌಕಾರೆ ಬಿಟ್ಟು ಬಿಡಿ ನಮ್ಮ ಮಗನನ್ನು, ಅವನಿಗೆ ನಾವು ಬುದ್ಧಿ ಕಲಿತೇವೆ. ಅವನಿನ್ನು ಶಾಲೆ ಕಲಿಯುವ ಹುಡುಗ, ಬುದ್ಧಿ ಸಾಲದು ಅವನಿಗೆ. ಏನ್ರಯ್ಯ, ನಿಮ್ಮ ಮಗನನ್ನು ಗೂಳಿಯಾಗಿ ಬೆಳೆಸಿ ನನ್ನ ಎದುರಾಗಿ ಮಾತನಾಡಲು ಬಿಟ್ಟಿದ್ದೀರಾ? ಇಲ್ಲ ಸೌಕಾರರೇ, ಇದು ಯಾವುದು ನನಗೆ ಗೊತ್ತಿಲ್ಲ. ಮೊದಲು ಈ ಊರಿನ ಸಾಹುಕಾರನ ಜೊತೆ ಯಾವ ರೀತಿ ನಡೆದುಕೊಳ್ಳಬೇಕೆಂಬುದನ್ನು ಕಲಿಸು. ಆಯ್ತು ಸವಕಾರೆ, ಅವನಿಗೆ ನಾವೆಲ್ಲ ಬುದ್ಧಿ ಹೇಳುತ್ತೇವೆ. ಅವನನ್ನು ಕ್ಷಮಿಸಿ ಬಿಟ್ಟು ಬಿಡಿ. ಆಯ್ತು, ಕರೆದುಕೊಂಡು ಹೋಗಿ ಮುನ್ನಡೆಕೊಂಡು ಹೋಗು. ಹೋಗ್ತೀನಿ. ಸಾಹುಕಾರ ರಮೇಶನನ್ನು ಬಿಟ್ಟು ಕಳಿಸುವುದು. ಈಗ ಯುವಕ ರಮೇಶನ ಮನೆ. ಅಲ್ಲೋ ರಮೇಶ, ಹೋಗಿ ಆ ಸೌಕಾರನ ಕಿಣಿಕಿದೆಯಲ್ಲ. ಇಲ್ಲ ಅಪ್ಪ, ನಾನು ಸುಮ್ಮನೆ ದಾರಿ ಹಿಡ್ದು ಹೋಗ್ತಾ ಇದ್ದೆ ಅಷ್ಟೇ. ಏನಾಯ್ತೇನೋ, ಕೆಲವು ಜನರು ನನ್ನನ್ನು ಹೀಗೆ ಎಳೆದು ತಂದು ಕಟ್ಟಿ ಹಾಕಿದರು. ನೀನು ಇಷ್ಟು ದಿನ ಈ ಊರಲ್ಲಿ ಇಲ್ಲವಲ್ಲ, ಇಲ್ಲಿಯ ನಿಯಮಗಳು ನಿನಗೆ ಗೊತ್ತಿಲ್ಲ. ಏನಮ್ಮ ಅಂತ ನಿಯಮ? ಇಲ್ಲಿ ಎಲ್ಲವೂ ಸವಕಾರ ಹೇಳಿದಂಗೆ ನಡೆಯಬೇಕು. ಆತನ ಮುಂದೆ ಯಾರು ಎದೆ ಸೆಟ್ಟಿಸಿ ಎಡಕ್ಕೆತ್ತಿ ನಡೆಯಬಾರದು. ಇಲ್ಲದಿದ್ದರೆ ಆತ ಹೀಗೆ ಮಾಡುವುದು. ಈಗ ವಿಷಯ ನನಗೇನು ಗೊತ್ತು? ಈಗೆಲ್ಲರಿಗೂ ಜನರಿಗೆ ಆರಾಮಾಗಿ ಸಾರ್ವಜನಿಕ ರಸ್ತೆಗಳಲ್ಲೇ ತಿರುಗಾಡಲು ಹಕ್ಕು ಇದೆ. ನಾನೇನು ರೋಡಿ ತುಂಬ ಕಿಡಿದು ನಡೆದಿಲ್ಲವಲ್ಲ, ದಾರಿ ಬಿಟ್ಟು ನಡೆದಿಲ್ಲವಲ್ಲ. ನನ್ನಷ್ಟಕ್ಕೆ ನಾನು ನಡೆದುಕೊಂಡು ಹೊರಟಿದ್ದೆ ಅಷ್ಟೇ. ಇಲ್ಲಿ ದೇಶದ ಹಕ್ಕು ಕರ್ತವ್ಯಗಳು ನಡೆಯುವುದಿಲ್ಲ. ಸೌಕಾರ ಹಾಕಿದ ನಿಯಮಗಳೇ ಇಲ್ಲಿ ಮುಖ್ಯ. ಅವುಗಳನ್ನು ಮೀರಿದರೆ ಹಾಗೆ ಇನ್ನು ನಾವು ಗುಲಾಮಗಿರಿಯಲ್ಲೇ ಕಾಲ ಕಳೆಯುವಂತಾಗಿದೆ. ಅದು ಎಂದು ಕಳಿಯುತ್ತದೆ ತಿಳಿಯದಂತಾಗಿದೆ. ಕಳೀತದೆ ಅಪ್ಪ. ಸರ್ಕಾರವು ಹಿಂದುಳಿದವರಿಗೆ ಮೀಸಲಾತಿಗಳನ್ನು ಮಾಡಿದೆ. ಅದರಿಂದ ಓದಿ ಪ್ರಯೋಜನ ಪಡೆಯಬಹುದಾಗಿದೆ. ಅಂಬೇಡ್ಕರ್ರಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಬಹುದು. ಹಾಗೆಯೇ ಗಾಂಧೀಜಿ ಹೇಳಿರುವಂತೆ ಶಾಂತಿ, ಸಹಬಾಳ್ವೆ, ನೆಮ್ಮದಿ ಜೀವನ ನಡೆಸಬಹುದಾಗಿದೆ. ಆಯ್ತು ಕಣೋ, ನೀನು ಚೆನ್ನಾಗಿ ಓದಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡರೆ ಅಷ್ಟೇ ಸಾಕು ನಮಗೆ. ಆಯ್ತು ಅಮ್ಮ, ಚಿಂತೆ ಮಾಡಬೇಡಿ. ನಾನು ಚೆನ್ನಾಗಿ ಓದಿ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹಾಗೆಯೇ ತಂಗಿಗೆ ಒಬ್ಬನ ಗಂಡನ್ನು ನೋಡಿ ಅದ್ದೂರಿಯಾಗಿ ಮದುವೆ ಮಾಡಿಬಿಡೋಣ. ಆಯ್ತಪ್ಪ, ಹಾಗೇ ಮಾಡು. ಹಾಗೆ ಈ ಸವಕಾರನ ಸಕ್ಕು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸವಕಾರನ ಸಕ್ಕು ಮರೆಯುವ ವ್ಯಕ್ತಿ ಇನ್ನು ಯಾರೂ ಬಂದಿಲ್ಲ. ಅದು ಯಾವಾಗ ಆಗುತ್ತೋ, ನಾವು ಯಾವಾಗ ಸ್ವತಂತ್ರವಾಗಿ ಓಡಾಡಲು ಹಕ್ಕು ಬರುತ್ತೋ ಆವಾಗ ನಾವು ಆರಾಮವಾಗಿ ಓಡಾಡಲು ಆಗುತ್ತೆ. ಸ್ವಲ್ಪ ತಡ್ಕೋರಮ್ಮ. ತಾಳಿದವನು ಬಾಳೆಯಾನು ಎಂಬಂತೆ ಇನ್ನೂ ಕೆಲವೇ ವರ್ಷಗಳಲ್ಲಿ ಅವನ ಸೊಕ್ಕು ಮುಗಿಯೋಕ್ತಿ ಬಂದೇ ಬರ್ತಾನೆ. ಧರ್ಮ ಕೆಟ್ಟಾಗ ಧರ್ಮ ಉಳಿಸಲು ಶ್ರೀಕೃಷ್ಣ ಪರಮಾತ್ಮ ಅವತರಿಸಿದಂತೆ ಒಬ್ಬ ವ್ಯಕ್ತಿ ಬಂದೇ ಬರ್ತಾನೆ. ನೋಡ್ತಾ ಇರಮ್ಮ. ಹೌದು ಅಣ್ಣಯ್ಯ, ಧರ್ಮ ಕೆಟ್ಟಾಗ ಧರ್ಮ ಉಳಿಸಲು ಶ್ರೀಕೃಷ್ಣ ಪರಮಾತ್ಮ ಬರುವುದಾಗಿ ಹೇಳಿದ ಶ್ಲೋಕ ನನಗೂ ನೆನಪಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಪವಿತ್ರನಾಯ ಸಾಧೂನಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಇದು 100ಕ್ಕೆ 100ರಷ್ಟು ಸತ್ಯ ಮಾತು ಅಣ್ಣಯ್ಯ. ನಿಜ ತಂಗಿ, ಈಗ ನೀನು ನೆನಪು ಮಾಡಲು ತುಂಬಾ ಒಳ್ಳೆಯ ಸತ್ಯ ಮಾತು. ಆದರೆ ಏನು ಅಣ್ಣ? ಆದರೆ ಅದು ಜರುಗುವುದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಅಲ್ಲಿಯವರೆಗೆ ಕಾಯುವುದಿದೆಯಲ್ಲ, ಅದು ಬಹಳ ಸಂಕಟಕರಬಹುದು. ಅದಕ್ಕೆ ಉದಾಹರಣೆ ಹೇಳಬೇಕೆಂದರೆ, ದುಷ್ಟನಿಗೆ ಪರಮಾತ್ಮನು ಪಾವದ ಕೊಡ ತುಂಬಿ ತುಳುಕರಿಗೆ ಅವಕಾಶ ಕೊಟ್ಟಿರುತ್ತಾನೆ. ಅದು ಯಾವಾಗ ತುಂಬಿ ತುಳುಕಲು ಶುರುವಾಗುತ್ತೋ ಆಗ ಒಂದು ಧರ್ಮವು ಬುದ್ಧಿ ಕಲಿಸಲು ಬಂದೇ ಬರುತ್ತದೆ. ಅಲ್ಲಿಯವರೆಗೆ ಊರರ ಜನರ ಗತಿ ಏನು ಅಣ್ಣ? ಅನುಭವಿಸಲೇಬೇಕು. ಪಾಪದ ಕೊಡ ತುಂಬಿ ತುಳುಕರೆ ಕಾಯಲೇಬೇಕು. ಅದು ವಿಧಿ ನಿಯಮ. ಅಲ್ಲಯ್ಯ, ನೀವಿಬ್ಬರು ಶಾಲೆ ಕಲಿತು ದೇಶದ ಈ ಊರಿನ ದುಷ್ಟ ಶಕ್ತಿಯನ್ನು ಅಳಿಸಿ ಹಾಕಲು ಯೋಗ್ಯವಾದ ತಯಾರಿಯನ್ನೇ ಮಾಡಿಕೊಳ್ಳಿ. ಆಗುತ್ತೆ ರೀ, ಒಳ್ಳೆಯದೇ ಆಗುತ್ತೆ. ಸಮಯ ತೆಗೆದುಕೊಳ್ಳಬೇಕು, ಕಾಯಬೇಕು ಅಷ್ಟೇ. ಕಾಯುವುದು ಅನಿವಾರ್ಯತೆ ಇದೆ, ಕಾಯೋಣ. ಆಯ್ತು ಅಪ್ಪ, ಪ್ರಯತ್ನ ಮಾಡುತ್ತೇವೆ. ಊಟದ ಸಮಯ ಆಗಿದೆ, ಊಟ ಮಾಡೋಣ ಬನ್ನಿ. ಆಯ್ತು, ನಡೀರಿ ಊಟ ಮಾಡೋಣ.
ಈಗ ಸಾಹುಕಾರ ನರಸಿಂಹಯ್ಯನ ಮನೆ. ಯಾಕ್ರಿ ಸೌಕರ್ಯ ಹುಡುಗನನ್ನು ಕಟ್ಟಿ ಬಡದಿದ್ದಾರಲ್ಲ, ಅಂಥದ್ದೇನು ತಪ್ಪು ಮಾಡಿದ್ದ ಆ ಹುಡುಗ? ಅಲ್ಲ ಲಕ್ಷ್ಮಿ, ನನ್ನ ಎದುರು ಇದೆ ಶೆಟ್ಟಿ ಶಾಡ ಕತ್ತಿ ನಡೆಯುತ್ತಾನೆ. ಬೆಡ್ತೀನ ನಾನು ಎಳೆದುಕೊಂಡು ಬಂದು ಬುದ್ಧಿ ಕಲಿಸಿರುವೆ. ಇನ್ನೊಮ್ಮೆ ಈ ರೀತಿ ಏನಾದರೂ ಆದರೆ ಆತನ ಕೈ ಕಾಲುಗಳನ್ನು ಮುರಿದು ಮನೆಯಲ್ಲಿಯೇ ಬಿದ್ದಿರುವಂತಾಗೆ ಮಾಡುತ್ತೇನೆ, ಬಡವನ ತಂದು. ಈಗ ಕಾಲ ಬದಲಾಗಿದೆ, ಗೌಡ್ಕಿ ಸೌಕಾರ್ಕಿ ಎಲ್ಲ ಹೋಗಿದೆ. ಈಗ ಸರ್ಕಾರ ಇದೆ, ಸರ್ಕಾರದ ನಿಯಮಗಳಿವೆ. ನಿಮ್ಮ ನಿಯಮಗಳಿಗೆ ಬೆಲೆ ಇಲ್ಲ. ಸುಮ್ಮನೆ ನಿಮ್ಮ ದರ್ಪವನ್ನು ತೋರಿಸಲು ಹೋಗಿ ಬೀದಿ ಮಾರಮ್ಮಳನ್ನು ಹೆಗಲಿಗೆ ಏರಿಸಿಕೊಳ್ಳಬೇಡಿ. ಅಲ್ಲ ಲಕ್ಷ್ಮಿ, ನೀನೇನು ನನ್ನ ಪರವಾಗಿ ಮಾತನಾಡುವುದು ಬಿಟ್ಟು ಆತನ ಪರವಾಗಿ ಮಾತನಾಡುವುದು ಸರಿಯೇ? ಇಲ್ಲ ಸೌಕಾರರೇ, ನಾನು ಇದ್ದ ವಿಷಯನ್ನ ಹೇಳ್ತಾ ಇದ್ದೇನೆ. ಈಗ ನ್ಯಾಯ ಅನ್ಯಾಯ ನೋಡಿಕೊಳ್ಳಲು ಪೊಲೀಸ್ ಇದೆ, ಕೋರ್ಟ್ ಇದೆ. ನಿಮಗೆ ಯಾವುದೇ ತರಹದ ಅಧಿಕಾರಿ ಇರುವುದಿಲ್ಲ. ನಿಮ್ಮ ಪಾಡಿಗೆ ನೀವಿದ್ದರೆ ಸಂತೋಷ ನೋಡಿ. ಏನಮ್ಮ ನೀ ಹೇಳುತ್ತಿರುವುದು? ದಲಿತರನ್ನು ಮನೆ ಒಳಗೆ ಸೇರಿಸಬೇಕಂತೇನು? ನೀನು ಸೌಕತ್ ಅನ್ನೋದು ಮರೆಯಬೇಡ. ಆ ರಮೇಶ ನನ್ನ ಗೆಳೆಯ, ಅವನ ಸೊಕ್ಕು ಭಾಳ ಇದೆ. ಅವನನ್ನು ಬೆಳೆಯಲು ಬಿಡಬಿಡು. ಇನ್ನೊಂದು ಸಾರಿ ನನ್ನ ತಂದೆಯ ತಂಟೆಗೆ ಬಂದರೆ ಹುಟ್ಟಿಲ್ಲ ಅನಿಸಿಬಿಡುವೆ. ಇರಲಿ ಬಿಡು ಆಕ್ರೋಶ. ನಿನ್ನ ತಾಯಿಗೆ ನನ್ನ ದರ್ಪ, ನನ್ನ ಆಡಳಿತ ಗೊತ್ತಿಲ್ಲದೆ ಮಾತನಾಡುತ್ತಾಳೆ. ಆಯ್ತಪ್ಪ, ಹೋಗಲಿ ಬಿಡಿ. ಅವನು ನಿನ್ನ ಗೆಳೆಯ ಅಂತೀಯಾ? ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆಯ ಹುದ್ದೆಯನ್ನು ಅಲಂಕರಿಸು. ತಿಂದು ತಿರುವುದನ್ನು ಬಿಟ್ಟು ಬಿಡು, ಆಯ್ತಾ? ಬೇವಿನ ಕಾಯಿಗೆ ಆಗಲಕಾಯಿ ಸಾಕ್ಷಿಟ್ಟಂತಾಯ್ತು. ಅವನು ಕಲಿಯುತ್ತಾನ ನಿಮ್ಮ ಹಾಗೆ ಶಾಲೆಯಲ್ಲಿ ದರ್ಪ ತೋರಿಸುತ್ತಾನೋ ಯಾರಿಗೊತ್ತು? ಮೇಲಿಂದ ಮೇಲೆ ಹೋಗಿ ವಿಚಾರ ಮಾಡಿಕೊಂಡು ಬನ್ನಿ ಅಂತ ಹೇಳಿದರು. ತಾವು ಮಗನ ವಿಚಾರ ಮಾಡುತ್ತಾನೇ ಇಲ್ಲ. ಅವನು ನನ್ನ ಮಗ ಕಣೆ. ಹುಲಿಯ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುವುದು. ಅವನು ಶಾಲೆ ಕಲಿತು ಬರಲಿ. ನನ್ನಂತೆ ಅವನ ದರ್ಪವನ್ನು ಶುರು ಮಾಡಿಕೊಂಡಿರಲಿ. ಅವನಿಗೆ ಏನು ಕಮ್ಮಿಯಾಗಿದೆ? ಸಾಕಷ್ಟು ಇದೆ. ಏನಾದರೂ ಮಾಡಿಕೊಳ್ಳಿ, ಅಪ್ಪ ಮಗ ಇಬ್ಬರು. ಆದರೆ ಆತನ ಕೆಟ್ಟ ದಾರಿಗೆ ಮಾತ್ರ ಬೀಳಲಾರಂಗೆ ನೋಡಿಕೊಳ್ಳಿ. ಅವನ ಮೇಲೊಂದು ಕಣ್ಣು ಇಟ್ಟಿರಿ. ಅವನು ಕಲಿಯುತ್ತಾನ ಅಥವಾ ಸಾಕಷ್ಟು ಹಣವನ್ನು ಕೊಟ್ಟು ಹಾಗೇ ಇರಬೇಡಿ. ಆಯ್ತು ಕಣೆ, ವಿಚಾರಿಸುತ್ತೇನೆ ಬಿಡು. 10 ವರ್ಷಗಳ ನಂತರ ಸ್ವಾತಂತ್ರ್ಯ ಹೋರಾಟಗಾರ ವಿಠ್ಠಲ ಚೌರಿ ಜೊತೆ ಪೊಲೀಸ್ ಕಮಿಷನರರ ಮಾತುಕತೆ. ನಮಸ್ಕಾರ ರೀ ಕಮಿಷನರ್ ಸಾಹೇಬ್ರೆ, ನಮಸ್ಕಾರ ರೀ. ನಮಸ್ಕಾರ. ಬನ್ನಿ ವಿಠಲ್ ಚೌರಿ ಅವರೇ, ಬನ್ನಿ. ಏನು ಸಮಾಚಾರ? ನಮ್ಮ ಊರಿನ ಸಮಸ್ಯೆ ಪರಿಹರಿಸಬೇಕಿತ್ತು. ಯಾವ ಸಮಸ್ಯೆ ಹೇಳಿ? ಸೌಕಾರ ನರಸಿಂಹಯ್ಯನ ಬಗ್ಗೆ ನಿಮಗೆ ಗೊತ್ತಿದೆ? ಓಹೋ, ಗೊತ್ತು ಗೊತ್ತು. ಆ ವಿಚಾರವೇ ನನಗೆ ನುಂಗದ ತುತ್ತಾಗಿ ಬಿಟ್ಟಿದೆ. ಯಾವ ತೀರ್ಮಾನ ಕೈಗೊಳ್ಳುತ್ತಿದ್ದೀರಾ? ಆ ನರಸಿಂಹಯ್ಯ ಮತ್ತು ಆತನ ಮಗ ಆಕ್ರೋಶನ ಅಟ್ಟಹಾಸ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅವನ ಹುಚ್ಚಾಟ ನೋಡಿ ನೋಡಿ ಸಾಕಾಗಿದೆ. ಆ ನರಸಿಂಹಯ್ಯ ತನ್ನ ಮಗನಿಗೆ ಕೊಟ್ಟ ಸಲಿಗೆ ಈ ರೀತಿ ಆಟ ಆಡಿಸ್ತಾ ಇದೆ. ಹೌದು ಸಾಹೇಬ್ರೆ, ಆದರೆ ಏನು ಮಾಡುವುದು? ಎಲ್ಲ ರಾಜಕಾರಣಿಗಳಿಗೆ ಆ ನರಸಿಂಹಯ್ಯನೇ ಸೂತ್ರಧಾರಿ. ಅವನು ಆಡಿಸಿದಂತೆ ಆಡುವ ಗೊಂಬೆಗಳಾಗಿ ಬಿಟ್ಟಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲೇಬೇಕು ಸಾಹೇಬ್ರೆ. ಆ ನರಸಿಂಹಯ್ಯ ಮತ್ತು ಆತನ ಮಗ ಆಕ್ರೋಶನ ಹುಚ್ಚಾಟ ನಿಲ್ಲಿಸಬಲ್ಲ ಒಬ್ಬನೇ ಒಬ್ಬ ವ್ಯಕ್ತಿ. ಆತನೇ ಇನ್ಸ್ಪೆಕ್ಟರ್ ವಿಕ್ರಮ್. ಹೌದು ಸಾಹೇಬ್ರೆ, ಇನ್ಸ್ಪೆಕ್ಟರ್ ವಿಕ್ರಮ್ ಅವರು ಇಂಥ ಸಾಕಷ್ಟು ಕೇಸುಗಳಲ್ಲಿ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರನ್ನೇ ಕರೆಸಿಬಿಡಿ. ಆಯ್ತು, ಕರೆಸೋಣ ಬಿಡಿ. ಆಕ್ರೋಶನು ರೋಡೆಲ್ಲ ನನ್ನದೇ ಎಂಬ ಅಹಂಕಾರ ಬಂದು ಸಾರ್ವಜನಿಕರಿಗೆ ತುಂಬಾ ತೊಂದರೆ ಕೊಡುತ್ತಿದ್ದಾನೆ. ಯಾರಿಗೂ ಎದುರುತ್ತಿಲ್ಲ. ಎದುರಿಗೆ ಯಾರಾದರೂ ಬಂದರೆ ಅವರ ಗಾಡಿಗಳನ್ನು ನಾಶಪಡಿಸುತ್ತಾನೆ, ಎದರಿಸುತ್ತಾನೆ, ಗದರಿಸುತ್ತಾನೆ. ಅವನ ಹಾಗೂ ಅವನ ತಂದೆಯ ಸೊಕ್ಕು ಅಡಗಿಸುವಂತೆ ಆಗಬೇಕು ಸಾಹೇಬ್ರೆ. ಆಯ್ತು, ನೀವಿನ್ನು ಹೋಗಿ ಬನ್ನಿ. ಆಯ್ತು. ಈಗ ನರಸಿಂಹಯ್ಯನ ಮನೆ, ಇನ್ಸ್ಪೆಕ್ಟರ್ ವಿಕ್ರಮ್ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಚೌರಿ ವಿಠ್ಠಲ್ ಅವರು ನರಸಿಂಹಯ್ಯನ ಮನೆಗೆ ಆಗಮಿಸಿದ್ದು. ಓ ಸೌಕರ್ಯ ಹೊರಗೆ ಬನ್ನಿ. ಆಯ್ತು, ಬಂದೆ. ಯಾಕ್ರೆ ಎಷ್ಟು ಹೊತ್ತು? ಬೇಗ ಹೊರಗೆ ಬನ್ನಿ.
ನಮಸ್ಕಾರ ರೀ ಸಾಹೇಬ್ರ, ನಮಸ್ಕಾರ ರೀ. ಯಾಕ್ರಿ ಈ ಕಡೆಗೆ ಬಂದಿದ್ದೀರಲ್ಲ? ಏನು ಸಮಾಚಾರ? ನಾನು ಒಳಗೆ ಬರಬಹುದೇ? ನೀವೊಬ್ಬ ಅಧಿಕಾರಿ, ನಿಮ್ಮನ್ನು ಹೇಗೆ ಹೊರಗಡೆ ನಿಲ್ಲಿಸಿ ಮಾತನಾಡುವುದು? ಒಳಗೆ ಬನ್ನಿ, ಮಂಚದ ಮೇಲೆ ಕುಳಿತುಕೊಳ್ಳಿ. ಏನು ತಗೋತೀರಾ? ಟೀ, ಕಾಫಿ? ಅವರು ಟೀ ಕಾಫಿ ಕುಡಿಯಲು ಬಂದಿಲ್ಲ. ಅವರು ಬಂದದ್ದು ವಿಚಾರಣೆಗಾಗಿ. ಬೇಗ ಬೇಗ ವಿಚಾರಿಸಿ ಸಾಹೇಬ್ರೆ, ಒಳಗೆ ನಡೆಯಿರಿ. ನಿಮ್ಮ ಹಾಗೂ ನಿಮ್ಮ ಮಗನ ದರ್ಪ ಬಹಳ ಆಗ್ತಾ ಇದೆ. ಅದನ್ನು ಮುರಿಗೋಸ್ಕರ ಬಂದಿರುವೆ. ಎಲ್ಲಿ ನಿಮ್ಮ ಮಗ ಆಕ್ರೋಶ್? ಹೊರಗೆ ಕರೆಯಿರಿ. ಏನಂತಪ್ಪ ಅವರದು? ಬಾರಯ್ಯ ಬಾ. ಊರಿಗೆ ಉಪಕಾರಿ ಆಗಲಿಲ್ಲ, ನನಗೆ ಒಳ್ಳೆಯ ಮಿತ್ರನಾಗಲಿಲ್ಲ. ನನ್ನಿಷ್ಟ, ನೀವೇನು ಕೇಳುವುದು? ಸಾಕು, ಬಾಯ್ ಮಚ್ಚು. ಹೆಚ್ಚು ಮಾತನಾಡಬೇಡ. ಆಕ್ರೋಶ್, ಈ ಕಡೆಗೆ ಬಾ, ನಾನು ಮಾತನಾಡುತ್ತೇನೆ. ಆಯ್ತಪ್ಪ. ನೀವು ಹೊಸಬ್ರಂತೆ ಕಾಣುತ್ತೆ. ನಮ್ಮ ವಿಚಾರ ನಿಮಗೆ ಇನ್ನೂ ತಿಳಿದಿಲ್ಲ. ಹೇಗೆ ಬಂದಿದ್ದೀರೋ ಹಾಗೆ ತೆರಳಿದರೆ ಒಳಿತು. ಇಲ್ಲಾದ್ರೆ ಏನು ಮಾಡುತ್ತೀರಾ? ಹೇಳಲ್ಲ, ಮಾಡಿ ತೋರಿಸುತ್ತೇನೆ. ನೀವು ಏನು ಮಾಡಿದರೂ ನಡೆಯುವುದಿಲ್ಲ. ಎಲ್ಲವೂ ತಯಾರು ಮಾಡಿಕೊಂಡೇ ಬಂದಿರುವೆ. ಸ್ಟೇಷನ್ಗೆ ಕರೆದುಕೊಂಡು ಹೋಗೋದೊಂದೇ ಬಾಕಿದೆ. ನೀವೇ ಬಂದರೆ ಒಳ್ಳೆಯದು, ಇಲ್ಲವಾದರೆ ನಾವೇ ಎಳೆದುಕೊಂಡು ಹೋಗಬೇಕಾಗುತ್ತದೆ. ನಾವು ಮಾಡಿರುವ ತಪ್ಪುಗಳಾದರೆ ಏನು, ಅವುಗಳನ್ನು ಮೊದಲು ತಿಳಿಸಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕರೂ ನಿನ್ನ ಊರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲವೇ? ನೀ ಹೇಳಿದಂತೆ ಕೇಳಬೇಕೆ? ದುಡ್ಡಿದೆ ಎಂದು ದರ್ಪ ತೋರಿಸುವುದು ಮೂರ್ಖತನ. ಅದನ್ನು ಬಿಟ್ಟು ಬಿಡು. ನಿನ್ನ ಮಗನಿಗೂ ಹೇಳು, ಈಗ ನನ್ನ ಜೊತೆ ನಡೆ. ಒಬ್ಬ ಯುವಕ ಇದೇ ಶೆಟ್ಟಿಸಿ ಬಂದರೆಂದು ಬಾರ್ಕೋಲಿಂದ ಬರೆದಿದ್ದು ನೆನಪೆಲ್ಲ ಎಂದು ತಿಳಿದುಕೊಂಡಿದ್ದೀಯಾ? ನಿನಗೆ ಉತ್ತರ ಕೊಡೋ ಸಮಯ ಈಗ ಬಂದಿದೆ. ನಡೆ. ವಿಕ್ರಮ್, ಹೋಗಲಿ ಬಿಡು ಮಗನೇ, ಬಿಟ್ಟು ಬಿಡು ಅವರನ್ನು. ಲಕ್ಷ್ಮಣ, ಭಾಗಮ್ಮ, ಏನು ಹೇಳುತ್ತಿದ್ದೀರಿ? ಈ ಇನ್ಸ್ಪೆಕ್ಟರ್ ನಿಮ್ಮ ಮಗನೇ? ಹೌದು ಸವಕಾರೆ, ಅವನೇ ನನ್ನ ಮಗ. ಆಶ್ಚರ್ಯ, ನನಗೆ ಗೊತ್ತೇ ಆಗಲಿಲ್ಲ. ನಿಜ ಸೌಕಾರೆ, ನಾನೇ ಅವರ ಮಗ. ಕೆಲವು ವರ್ಷಗಳ ಹಿಂದೆ ನಿಮ್ಮ ದರ್ಪದ ಅಮಲಿನಿಂದ ಕಟ್ಟಿ ಬಡ್ದಿದ್ದೀರಲ್ಲ, ನೆನಪಿದೆಯಾ? ಆ ಹುಡುಗನೇ ನಾನು. ನಿಮಗೆ ಉತ್ತರ ಕೊಡುವಾಗಿ ಬಂದಿರುವೆ. ಆಕ್ರೋಶ್, ನನಗೂ ಒಂದು ಸಾರಿ ರೋಡಿನ ಮೇಲೆ ಸ್ಕೂಟಿ ತಗೊಂಡು ಹೋಗಬೇಕಾದರೆ ನನ್ನನ್ನು ತಡೆದ ಕೆಟ್ಟದಾಗಿ ಒರೆಸುತ್ತಿದ್ದ. ನಾನು ನಿನಗೆ ಹೇಳದೆ ಹೋಗಲು ಬಿಡು ಅಂತ ಸುಮ್ಮನಾದೆ. ಅವಾಗಲೇ ಹೇಳಬೇಕಾಗಿತ್ತು. ಅವನ ಕೈ ಕಾಲು ಮುರಿದು ಮೂಲೆಯಲ್ಲೇ ಬಿದ್ದಿರುವಂತೆ ಮಾಡುತ್ತಿದ್ದೆ. ಅವನ ಗುಣ ಸರಿಯಾಗಿ ಇಲ್ಲ ಅಣ್ಣ. ಅವನನ್ನು ಸುಮ್ಮನೆ ಬಿಡಬೇಡ, ಜೈಲಿಗೆ ಹಾಕಿಬಿಡು. ಇನ್ಸ್ಪೆಕ್ಟರ್ ಸಾಹೇಬ್ರೆ, ನನ್ನ ಯಜಮಾನರು ಹಾಗೂ ನನ್ನ ಮಗ ಮಣ್ಣು ತಿನ್ನುವ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದಾರೆ. ಅವರನ್ನು ಕ್ಷಮಿಸಿ ಬಿಟ್ಟು ಬಿಡು. ಇನ್ನೂ ಮೇಲಿಂದ ಮೇಲೆ ಕೀಳೆಂಬ ಭಾವನೆ ಇಟ್ಟುಕೊಳ್ಳುವುದಿಲ್ಲ. ಎಲ್ಲರೂ ಒಂದೇ ಭಾವನೆಯಿಂದ ಅರಿತು ನಡೆದುಕೊಳ್ಳುತ್ತೇವೆ. ನಿಮ್ಮ ಕಾಲಿಗೆ ಬೀಳುತ್ತೇನೆ. ಬೇಡಮ್ಮ, ನೀವು ಹಿರಿಯರು. ಕಾಲು ಬೀಳುವ ಮಾತನ್ನು ಹಾಡಬಾರದು. ನನಗೆ ಸರ್ಕಾರದ ಆದೇಶವಿದೆ. ಅವರೇ ಬಂದರೆ ಒಳ್ಳೆಯದು, ಇಲ್ಲವಾದರೆ ನಾವೇ ಸ್ಟೇಷನ್ಗೆ ಕರೆದುಕೊಂಡು ಹೋಗಬೇಕಾಗುತ್ತದೆ. ಆಯ್ತು ವಿಕ್ರಮ್, ನನ್ನ ದರ್ಪದ ಅಮಲು ಇವತ್ತು ಇಳಿದಿದೆ. ನನ್ನ ಕಣ್ಣನ್ನು ತೆರೆಸಿದ್ದೀಯಾ? ನನಗೆ ಕವಿದ ಕತ್ತಲು ಸರಿದಿದೆ. ಇನ್ನು ಮೇಲಿಂದ ನಾನಾಗಲಿ ನನ್ನ ಮಗನಾಗಲಿ ಯಾವುದೇ ತರಹದ ಅಹಿತಕರ ಘಟನೆಗಳಾಗದಂತೆ ನೋಡಿಕೊಳ್ಳುತ್ತೇನೆ. ಸ್ವಾತಂತ್ರ್ಯ ಒಂದು ಇಷ್ಟೂ ವರ್ಷಗಳಾದರೂ ನಾನು ನನ್ನ ಊರಿನ ಜನಗಳಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದಿಲ್ಲ. ಅವರನ್ನು ಗುಲಾಮರಂತೆ ನೋಡಿಕೊಂಡಿದ್ದೆ. ನಿನ್ನನ್ನು ಕೂಡ ನೀನು ಕೊಟ್ಟ ಉತ್ತರ ನನಗೆ ಅರ್ಥವಾಗಿದೆ. ಕ್ಷಮಿಸಿ ಬಿಟ್ಟು ಬಿಡು ನನ್ನನ್ನು. ಅವರಿಗೆ ತಮ್ಮ ತಪ್ಪಿನ ಅರಿವಾಗಿದೆ. ಕರೆದುಕೊಂಡು ಹೋಗಿ ಶಿಕ್ಷೆ ಕಡಿಮೆಯಾಗುವಂತೆ ಮಾಡಿ. ಯಾರ್ಯಾರಿಗೋ ಮೋಸದಿಂದ ಒಳಬರಿಸಿಕೊಂಡಿದ್ದೀರೋ ಅವರಿಗೆ ವಾಪಸ್ಸು ಬಿಟ್ಟು ಬಿಡಿ. ಆಯ್ತು ಚೌರವರೇ, ಹಾಗೆಯೇ ಮಾಡೋಣ. ನಿಮ್ಮಿಂದಲೇ ಊರಿನಲ್ಲಿ ಗೌಡ್ಕಿ ಸೌಕರ್ಯ ಅನ್ನುವ ದರ್ಪ ಕೊನೆಗೊಳ್ಳಲಿ. ಆಯ್ತು, ಹಾಗೆಯೇ ಮಾಡೋಣ. ನಡೆಯರೆ ಹೋಗೋಣ. ಸರಿ ಸಾಹೇಬ್ರೆ, ನೀವು ರಮೇಶ್ ಅಂತ ಗೊತ್ತಾಯ್ತು. ವಿಕ್ರಮ್ ಹೇಗಾದೆ? ಕೆಲವು ವರ್ಷಗಳ ಹಿಂದೆ ನಿಮ್ಮ ದರ್ಪದ ಅಮಲಿಂದ ಕಟ್ಟಿ ಬಡ್ದ ನಂತರ ನಾನು ಚೆನ್ನಾಗಿ ಓದೆ, ಇನ್ಸ್ಪೆಕ್ಟರ್ ಆದೆ. ನನ್ನ ಒಳ್ಳೆಯ ಕೆಲಸ ನೋಡಿ ಸರ್ಕಾರವು ಇನ್ಸ್ಪೆಕ್ಟರ್ ವಿಕ್ರಮ್ ಎಂದು ಬಿರುದು ಕೊಟ್ಟಿದೆ. ಆವಾಗಿನಿಂದ ಇನ್ಸ್ಪೆಕ್ಟರ್ ವಿಕ್ರಮ್ ಆದೆ. ನನ್ನ ಮಗನೂ ಕೂಡ ಹಣದ ದರ್ಪಿನಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯನ್ನು ಕೊಟ್ಟ. ಶಾಲೆ ಕಲಿಯದೆ ಉಡಾಳನಾಗಿ ಬಿಟ್ಟ. ಏನು ಮಾಡುವುದು? ನಮ್ಮ ಅದೃಷ್ಟ ಹೇಗಿರುವುದೋ ಹಾಗೆ ಆಗುವುದು. ನಡೆಯರು ಹೋಗೋಣ. ಧನ್ಯವಾದಗಳು. ಇದುವರೆಗೆ ನಮ್ಮ ಸ್ವಾತಂತ್ರ್ಯ ನಮ್ಮ ಹೆಮ್ಮೆ ನಾಟಕ ಕೇಳಿದಿರಿ. ರಚನೆ ವಿದ್ಯಾಕುಮಾರ್ ಎಂ ಬಡಿಗೇರ್, ಶಿಕ್ಷಕರು. ಪ್ರಸ್ತುತಪಡಿಸಿದವರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹೆಬ್ಬಾಳ್ಕೆ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಾದ ಬಸನಗೌಡ ತಂದೆ ಪರಮಣ್ಣ, ಶಿವಪುತ್ರಯ್ಯ ತಂದೆ ಚನ್ನಯ್ಯ, ರುಕ್ಸಾನಾ ತಂದೆ ಚಂದು ಹುಸೇನ್,
ಆಕಾಶ್ ತಂದೆ ವೀರೇಶ್, ದೇವಿಕಾ ತಂದೆ ದುರ್ಗಪ್ಪ, ರುಕ್ಸಾನಾ ತಂದೆ ಬಂದೆಗೆ ಸಾಬ್, ಶ್ರೀಹರ್ಷ ತಂದೆ ರಾಮಸ್ವಾಮಿ, ಖಾಜಾ ಬಿ ತಂದೆ ಮೊಹಮ್ಮದ್ ಪೈಗಂಬರ್ ಹಾಗೂ ರಾಧಾ ತಂದೆ ದೇವರಾಜ್. ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು ಪಾರ್ವತಿ ಬಿರಾದಾರ್ ಶಿಕ್ಷಕಿ, ನಿಖಿತಾ ವಿದ್ಯಾಕುಮಾರ್ ಶಿಕ್ಷಕಿ ಹಾಗೂ ರಾಘವೇಂದ್ರ ಭಕ್ರಿ ಸುರ್ಪುರ್. ಸಂಕಲನ ನಿರ್ಮಲಾ ಎಸ್ ನಾಯಕ್. ನಿರ್ಮಾಣ ಬಿ ಸಿದ್ದಣ್ಣ. ಬಾಲಲೋಕ ಕಾರ್ಯಕ್ರಮ ಮೂಡಿಬಂತು.